ಹೊನ್ನಾವರದಲ್ಲಿ ಹಸುವನ್ನ ಭೀಕರವಾಗಿ ಕೊಂದ ಪ್ರಕರಣ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ 4 ಕೇಸ್ ದಾಖಲಾಗಿತ್ತು. ಹೊನ್ನಾವರದ ಪೊಲೀಸರು ಕೊನೆಗೂ ಆ ಆರೋಪಿಗಳನ್ನ ಬಂಧಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಹೊನ್ನಾವರದಲ್ಲಿ ಹಸುವನ್ನ ಭೀಕರವಾಗಿ ಕೊಂದ ಪ್ರಕರಣ. ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 4 ಕೇಸ್ ದಾಖಲಾಗಿತ್ತು. ಆರೋಪಿಗಳನ್ನ ಬಂಧಿಸುವಲ್ಲಿ ಹೊನ್ನಾವರ ಪೊಲೀಸ್ ಸಕ್ಸಸ್. ಹಸು ಕೊಂದ ರಾಕ್ಷಸರ ಎಡೆಮುರಿ ಕಟ್ಟಿದ ಪೊಲೀಸರು. ಆರೋಪಿಗಳಾದ ಅಲ್ತಾಫ್, ಮತೀನ್ ಹಾಗೂ ಮೊಹಮ್ಮದ್ ಹುಸೇನ್. ನಂತರ ಇಮಿಡಿಯೇಟ್ಲಿ ಆಚಾರ್ಯವರು ಮರುದಿನ ನಮ್ಮ ಠಾಣೆಗೆ ಹೊನ್ನಾವರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಅವರು, ಇನ್ಸ್ಪೆಕ್ಟರ್ DSP ತಕ್ಷಣ ಸ್ಥಳಕ್ಕೆ ಧಾವಿಸಬೇಕಿತ್ತು. ಬಂದು ಎಲ್ಲ ನೋಡಿದಾಗ ಖಂಡಿತ ಇದು ಮೊದಲಿಗೆ ಯಾವುದೋ ಕಾಡು ಪ್ರಾಣಿ ಈ ಥರ ಮಾಡಿರ್ಬೋದು ಅನ್ನೋ ಸುಮ್ಮನೆ ಊಹೆ ಇತ್ತು. ಬಟ್ ಘಟನೆ ನೋಡಿದ ನಂತರ ಖಂಡಿತ ಅದನ್ನು ಮಾಂಸ ಮಾರಾಟ ಮಾಡುವಂಥ ವಿಷಯದಿಂದಲೇ ಈ ಕೃತ್ಯ ಎಸಗಿದ್ದಾರೆ ಅನ್ನೋದು ನಮ್ಮ ಮೇಲ್ನೋಟಕ್ಕೆ ಪೊಲೀಸ್ ಗೊತ್ತಾಯಿತು. ಅದಾದ ನಂತರ ಅನಿಮಲ್ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ, ಸ್ಲಾಟರ್ ಆ್ಯಕ್ಟ್ ಏನಿದೆ, ಕ್ರೂಯಲ್ಟಿ ಅಗೇನ್ಸ್ಟ್ ಅನಿಮಲ್ಸ್ ಏನಿದೆ ಆ ಕೇಸ್ ಒಂದು, ಮತ್ತು ಕಳ್ಳತನ ಮಾಡಿದ ಒಂದು ಕೇಸ್ ಇರ್ಬೋದು, ಮತ್ತು ಕಳ್ಳತನ ಮಾಡಿದ ಮಾಲನ್ನು ಬೇರೆಯವ್ರಿಗೆ ಮಾರದಂಥ ಪ್ರಕರಣಗಳಲ್ಲಿ ಈಗಾಗಲೇ ಹೊನ್ನಾವರ ಪೊಲೀಸ್ ಸ್ಟೇಷನಲ್ಲಿ ನಾವು ಕೇಸನ್ನ ದಾಖಲು ಮಾಡಿ ವಿಶೇಷ ತಂಡವನ್ನು ರಚನೆ ಮಾಡಿದ್ವಿ. ಈ ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಈ ಮಾಂಸ ಸೇವನೆ ಅಂತ ಇದನ್ನು ಸಹ ಈವನ್ ಏನು ಕೆಲವು ಧರ್ಮಗಳಲ್ಲಿ ಕದ್ದ ಮಾಲನ್ನ ತಿನ್ನೋದನ್ನು ಸಹ ನಿಷೇಧ ಮಾಡಿದ್ದಾರೆ. ಬಟ್ ಇವರು ಅದನ್ನು ಮರೆಮಾಚಿ ಈ ತರ ಮಾಡ್ತಾರೆ ಅಂತ ಹೇಳೋದು ತುಂಬಾ ದುರದೃಷ್ಟಕರ. ಹಾಗಾಗಿ ತುಂಬಾ ಸಂಘಟನೆಗಳು ಸಹ ಆ ಕಮ್ಯುನಿಟಿನಲ್ಲಿ ಇದನ್ನು ಖಂಡನೆ ಮಾಡಿದ್ದಾರೆ. ಅವರನ್ನು ನಾವು ವಿಶ್ವಾಸ ತಗೊಂಡಿದ್ವಿ, ಅವರು ನಮಗೆ ಸಹಾಯ ಮಾಡ್ತೀವಿ, ಇಂಥದ್ದು ಯಾರ್ಯಾರು ಮಾಡ್ತಾರೆ ಅಂತ ನಮ್ಗೆ ತಿಳಿಸಿದ್ದಾರೆ. ಹಾಗಾಗಿ ದಯವಿಟ್ಟು ಇದು ಯಾವುದು ಟೆಕ್ನಿಕಲ್ ಡೀಟೇಲ್ಸ್ ಇಲ್ಲದೆ ಇರೋದ್ರಿಂದ ಪ್ರಕರಣ ಸ್ವಲ್ಪ ಡಿಲೇ ಆಗ್ತಾ ಇದೆ. ಬಟ್ ನಮಗೆ ಪರಿಪೂರ್ಣವಾದಂಥ ವಿಶ್ವಾಸ ಇದೆ. ದನಗಳ ಕಳ್ಳತನ ಮಾಡುತ್ತಿದ್ದ 3 ಆರೋಪಿಗಳ ಸೆರೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು. ದುಷ್ಟರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಘನ ನ್ಯಾಯಾಲಯ. ಕಾರ್ಯಾಚರಣೆ ನಡೆಸಿದ ಪೊಲೀಸರಿಗೆ ಶ್ಲಾಘನೆ ವ್ಯಕ್ತಪಡಿಸಿದ ಕಾರವಾರ ಎಸ್ಪಿ. ಉತ್ತರ ಕನ್ನಡ ಜಿಲ್ಲೆ ಎಸ್ಪಿ ನಾರಾಯಣ್ ಎಂ ಅವರಿಂದ ಅಧಿಕಾರಿಗಳಿಗೆ ಶ್ಲಾಘನೆ. ರಾಜ್ಯದಲ್ಲಿ ಗೋ ಹತ್ಯೆ ಮಾಡುವವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಗೋ ಹತ್ಯೆ ಮಾಡಿದವರನ್ನ ಪೊಲೀಸರು ಈಗಾಗಲೇ ಹೆಡೆಮುರಿ ಕಟ್ಟಿದ್ದು, ಹೊನ್ನಾವರದಲ್ಲಿ ಹಸುವನ್ನ ಭೀಕರವಾಗಿ ಕೊಂದ ಪ್ರಕರಣ. ಬೆಂಗಳೂರಿನಲ್ಲಿ ಮೊನ್ನೆ ಹಸುವಿನ ಕೆಚ್ಚಲು ಕೊಯ್ದಿದ್ರು. ಈಗ ಹೊನ್ನಾವರದಲ್ಲಿ ಹಸುವನ್ನ ಭೀಕರವಾಗಿ ಕೊಂದ ಪ್ರಕರಣ ಬೆಳಕಿಗೆ ಬರ್ತಾ ಇದೆ. ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 4 ಕೇಸ್ ದಾಖಲಾಗಿತ್ತು. ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ ಹೊನ್ನಾವರ ಪೊಲೀಸ್ ಕೊನೆಗೂ ಸಕ್ಸಸ್ ಆಗಿದ್ದಾರೆ. ಹಸು ಕೊಂದ ರಾಕ್ಷಸರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಆರೋಪಿಗಳಾದ ಅಲ್ತಾಫ್, ಮತೀನ್ ಹಾಗೂ ಮೊಹಮ್ಮದ್ ಹುಸೇನ್. ಈ ಆರೋಪಿಗಳನ್ನ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಸಕ್ಸಸ್ ಆಗಿದ್ದಾರೆ. ಇನ್ನ ದನಗಳ ಕಳ್ಳತನ ಮಾಡುತ್ತಿದ್ದ 3 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು. ದನಗಳ ಕಳ್ಳತನ ಮಾಡುತ್ತಿದ್ದ ಈ 3 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಹಸು ಕೊಂದ ರಾಕ್ಷಸರನ್ನ ಹೆಡೆಮುರಿ ಕಟ್ಟಿದ್ದಾರೆ ಪೊಲೀಸರು. ಹೊನ್ನಾವರದಲ್ಲಿ ಹಸುವನ್ನ ಭೀಕರವಾಗಿ ಕೊಂದಿದ್ರು ಈ 3 ಆರೋಪಿಗಳಾದ ಅಲ್ತಾಫ್, ಮತೀನ್ ಹಾಗೂ ಮೊಹಮ್ಮದ್ ಹುಸೇನ್. ಹಸುವನ್ನ ಭೀಕರವಾಗಿ ಕೊಂದಿದ್ರು. ಘಟನೆಗೆ ಸಂಬಂಧಿಸಿದಂತೆ ಒಟ್ಟು 4 ಕೇಸ್ ದಾಖಲಾಗಿತ್ತು. ಈಗ ಆರೋಪಿಗಳನ್ನ ಹೊನ್ನಾವರ ಪೊಲೀಸರು, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಪೊಲೀಸರು ಸಕ್ಸಸ್ ಆಗಿದ್ದಾರೆ ಆರೋಪಿಗಳನ್ನ ಅರೆಸ್ಟ್ ಮಾಡುವಲ್ಲಿ. ಆರೋಪಿಗಳಾದ ಅಲ್ತಾಫ್, ಮತೀನ್ ಹಾಗೂ ಮೊಹಮ್ಮದ್ ಹುಸೇನ್ ಈ 3ರನ್ನ ಅರೆಸ್ಟ್ ಮಾಡಿದ್ದಾರೆ. ದನಗಳ ಕಳ್ಳತನ ಮಾಡುತ್ತಿದ್ದ 3 ಆರೋಪಿಗಳನ್ನ ಸೆರೆ ಹಿಡಿಯಲಾಗಿದೆ. ಆರೋಪಿಗಳನ್ನ ಕೋರ್ಟ್ಗೆ ಹಾಜರುಪಡಿಸಿದ ಪೊಲೀಸರು. ದುಷ್ಟರಿಗೆ ನ್ಯಾಯಾಂಗ ಬಂಧನ ವಿಧಿಸಿದ ಘನ ನ್ಯಾಯಾಲಯ.